ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡುವಂತೆ ಒತ್ತಾಯಿಸಿ ರೈತರು ಕಳೆದ 9 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಈ ಒಂದು ಹೋರಾಟದ ಸ್ವರೂಪ ಬೇರೆ ರೀತಿ ಪಡೆದುಕೊಳ್ತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 4 ಬಂದ್ ಮಾಡಿ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸಕ್ಕೆ ಈಗ ರೈತರು ಮುಂದಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆ ಹತ್ತರ್ಗಿ ಟೋಲನ್ನು ಬಂದ್ ಮಾಡೋಕ್ಕೆ ಈಗ ಸಿದ್ಧತೆ ಮಾಡಿಕೊಂಡಿರುವಂಥ ಕಾರಣಕ್ಕಾಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಸದ್ಯ 100ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ಈಗಾಗಲೇ ಸ್ಥಳಕ್ಕೆ ನಿಯೋಜಿಸಿರುವಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ಸದ್ಯ ಈಗ 3 DR ತುಕಡಿಗಳು ಈಗಾಗಲೇ ಬಂದಿರುವಂಥದ್ದು. ಇನ್ನೂ ಕೂಡ ಹೆಚ್ಚಿನ ಪೊಲೀಸ್ ಫೋರ್ಸನ್ನು ಕೂಡ ಈಗಾಗಲೇ ತರಿಸೋಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 4 ಏನಿದೆ ಇದು ಪುಣೆ ಮತ್ತು ಬೆಂಗಳೂರಿಗೆ ಸಂಪರ್ಕಿಸುವಂಥ ಪ್ರಮುಖ ಹೆದ್ದಾರಿ ಆಗಿರುವಂಥದ್ದು. ಇದನ್ನು ಇವತ್ತು ತಡಿತೇವೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ವಿವಿಧ ರೈತ ಸಂಘಟನೆಗಳು ಕೂಡ ಕರೆ ಕೊಟ್ಟಿರುವಂಥದ್ದು. ಅದೇ ಒಂದು ಕಾರಣಕ್ಕಾಗಿ ಈಗ ಮುಂಜಾಗ್ರತಾ ಕ್ರಮವಾಗಿ ಹೆದ್ದಾರಿಯನ್ನು ತಡೆಯದಂತೆ ನೋಡ್ಕೊಳ್ಳೋಕ್ಕೆ ಈಗಾಗಲೇ ಪೊಲೀಸರು ಈ ಒಂದು ಸ್ಥಳಕ್ಕೆ ಬಂದಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದೇ ಒಂದು ಜಾಗಕ್ಕೆ ರೈತರು ಕೂಡ ಆಗಮಿಸಲಿದ್ದಾರೆ. ಈ ಒಂದು ಹತ್ತರ್ಗಿ ಟೋಲ್ ಏನಿದೆ ಇದನ್ನು ಕಂಪ್ಲೀಟಾಗಿ ಬಂದ್ ಮಾಡುವಂಥದ್ದು. ಸೊ ಈಗ ಈ ಕಡೆಯಿಂದ ಏನು ಲಾರಿಗಳು ಹೋಗ್ತಾ ಇದ್ದಾವೆ ಇದು ಬೆಳಗಾವಿಗೆ ಹೋಗುವಂಥದ್ದು, ಆ ಕಡೆಯಿಂದ ಬರ್ತಾ ಇರುವಂಥದ್ದು ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಬರುವಂಥದ್ದು. ಸೊ ಸದ್ಯ ಈಗ ಈ ಒಂದು ಹೆದ್ದಾರಿಯನ್ನು ಬಂದ್ ಮಾಡುವುದರ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರಬೇಕನ್ನುವಂಥ ನಿಟ್ಟಿನಲ್ಲೇ ರೈತರು ಇವತ್ತು ಹೆದ್ದಾರಿ ಬಂದ್ ಚಲೋಗೆ ಕರೆ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ಏನಾದರೂ ಬಂದ್ ಮಾಡಿದ್ದೇ ಆದರೆ ಅಂತಹ ರೈತರನ್ನು ವಶಕ್ಕೆ ಪಡೆಯೋಕ್ಕೆ ಅಲ್ಲಿ ಸಾಲಾಗಿ ಬಸ್ಗಳೇನಿದೆ ನಿಂತಿದ್ದಾವೆ ಅವುಗಳನ್ನು ತೋರಿಸ್ತಾ ಹೋಗ್ತೇನೆ. 5 ಬಸ್ಗಳನ್ನು ಈಗ ರೆಡಿ ಇಟ್ಟಿರುವಂಥದ್ದು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಆ ಒಂದು ಬಸ್ಗಳಲ್ಲೇ ಯಾರಾದರೂ ರಸ್ತೆಗೆ ಇಳಿದಿದ್ದೇ ಆದರೆ ಅಥವಾ ರಸ್ತೆ ಬಂದ್ ಮಾಡೋಕ್ಕೆ ಯಾರಾದರೂ ಮುಂದೆ ಆಗಿದ್ದೇ ಆದರೆ ಅಂಥವ್ರನ್ನ ವಶಕ್ಕೆ ಪಡೆಯೋಕ್ಕೂ ಕೂಡ ಈಗ ಪೊಲೀಸರು ಸಜ್ಜಾಗಿರುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆ ಬೆಂಗಳೂರಿನಲ್ಲಿ ಇವತ್ತು CM ಸಭೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ CM ಮತ್ತು ಸರ್ಕಾರದ ಮೇಲೆ ಒತ್ತಡ ಹೇರೋಕ್ಕೆ ರೈತರು ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ಇವತ್ತಿನ ಈ ಒಂದು CM ಅವರ ಸಭೆ ಮೇಲೆ ಒಂದು ಕಡೆ ರೈತರ ನಿರ್ಧಾರ ಇದ್ದರೆ, ಸರ್ಕಾರದ ಮೇಲೆ ಒತ್ತಡ ಹೇರೋಕ್ಕೆ ರಾಷ್ಟ್ರೀಯ ಹೆದ್ದಾರಿ ತಡೆಯುವುದರ ಮೂಲಕ ಮತ್ತಷ್ಟು ಹೋರಾಟವನ್ನು ತೀವ್ರಗೊಳಿಸೋಕ್ಕೂ ಕೂಡ ರೈತರು ಸಜ್ಜಾಗಿರುವಂಥದ್ದು. ಹೆದ್ದಾರಿಯನ್ನು ಬಂದ್ ಮಾಡೋಕ್ಕೆ ಬಿಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಬಂದೋಬಸ್ತನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.